ಪ್ರಿಯ ಕನ್ನಡಿಗರೇ ನಮಸ್ಕಾರ. ನನ್ನ ಹೆಸರು ಸ್ಕಾರ್ ಅಂತ. ನಾನು ಹೊಸದಾಗಿ ಸ್ಕಾರ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಏನಪ್ಪ ಅಂದರೆ ಇದೊಂಥರ ವ್ಲಾಗ್ ಚಾನಲು ಅಲ್ಲ, ಇದೊಂಥರ ಎಂಟರ್ಟೈನ್ಮೆಂಟ್ ಕಾಮಿಡಿ ಚಾನಲು ಅಲ್ಲ, ಇದೊಂಥರ ಇನ್ಫಾರ್ಮೇಷನ್ ಶೇರಿಂಗ್ ಚಾನಲ್. ಅಂದರೆ ಏನಪ್ಪ ಇನ್ಫಾರ್ಮೇಷನ್ ಕೊಡ್ತೀಯಾ ಅಂದರೆ ಇದರಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಏನು ಮಾಡ್ಬೋದು, ಡೈಲಿ ಈಗ ಒಂದು ವಾರದಲ್ಲಿ ನಾನು ಏನಾದರೂ ಕಲಿತೆ ಅಂದರೆ ಈ ಥರ ಕಲಿತೆ, ಇದು ವ್ಲಾಗೆ. ಅಂದರೆ ವಿಲಾಗ್ ಅಂದರೆ ಜಸ್ಟ್ ಟ್ರಿಪ್ ಹಾಕೋದಲ್ಲ. ವಿಲಾಗ್ ಅಂದರೆ ನಾನು ಏನು ಮಾಡಿದೆ ಏನು ಅಂತ ಒಂಥರ ಡಾಕ್ಯುಮೆಂಟ್ರಿ ಚಾನಲ್ ಅಂತಲೇ ಇಟ್ಕೊಳ್ಳಿ. ನಾನು ಎಲ್ಲರೂ ಈ ನನ್ನ ಈ ಏಜಲ್ಲಿ ಎಲ್ಲರೂ ಸಕ್ಸಸ್ ರೂಟಲ್ಲಿ ಈಗ ನೆಕ್ಸ್ಟು ಹೆಜ್ಜೆಯನ್ನು ಇಟ್ಟವ್ರೆ. ಅಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಏನೂ ಮಾಡಿಲ್ಲ. ನನ್ನ ಹತ್ರ ಒಂದು ಟ್ಯಾಲೆಂಟ್ ಇರಬೇಕು, ಇಲ್ಲ ಸ್ಕಿಲ್ ಇರಬೇಕು. ನನ್ನ ಹತ್ರ ಏನೂ ಇಲ್ವೇನೋ ಅಂತ ಒಂದು ಭಯದಲ್ಲಿ ಇದ್ದೀನಿ. ಇದುವರೆಗೂ ನಾನು ಒಂಥರ ಏಡಿ ಥರನೇ ಬದುಕ್ಬಿಟ್ಟಿದ್ದೀನಿ ಅನ್ನಿಸ್ತು. ಒಂದು ಸಮಾಜದಲ್ಲಿ ಎಲ್ಲರೂ ಇಲಿಗಳಾಗಿ ಕೆಲಸ ಮಾಡಿ ಬದುಕ್ತಾರೆ, ಇಲ್ಲಾಂದರೆ ಹುಲಿಗಳಾಗಿ ಟ್ಯಾಲೆಂಟ್ ತೋರಿಸಿ ಬದುಕ್ತಾರೆ. ನನ್ನ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಏನು ಸ್ಕಿಲ್ಲೂ ಇಲ್ಲ. ಈ ಥರ ಬದುಕೋಕ್ಕಿಂತ ಬೆಟರ್ ನಾನು ಒಂದು ಹುಲಿಯಾಗಿ ಒಂದು ನನ್ನ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋಣ ಅನ್ನಿಸ್ತು. ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನಾನು ಅರಿತ್ಕೊಂಡು ಆ ಟ್ಯಾಲೆಂಟು ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಪಡೆದು ನಾನು ಒಂದು ಮಟ್ಟಿಗೆ ಸಕ್ಸಸ್ಫುಲ್ಲಾಗಿ ಈ ಜರ್ನಿಯಲ್ಲಿ ಹೋಗೋಣ ಅಂತ ಇದ್ದೀನಿ. ಈಗ ನಾವು ಹೆಸರುಘಟ್ಟ ಲೇಕ್ ಹತ್ರ ಇದ್ದೀವಿ. ಲೇಕಲ್ಲಿ ಎಲ್ಲರೂ ಖುಷಿಯಾಗಿ ಹಿಡಿತಾವ್ರೆ, ನೋಡ್ಬೋದು. ನಾವು ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ನೋಡಿ, ಎಲ್ಲರೂ ಹೋಗಿ ನೀರಲ್ಲಿ ಮೀನು ಹಿಡಿತಾರೆ. ಈಗ ನಾವು ಲೇಕ್ ಹತ್ರ ಬಂದಿದ್ದೀವಿ. ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆಂಜನೇಯನ ದರ್ಶನ ಮಾಡಿಬಿಟ್ಟು ಒಂದು ಯಂತ್ರ ಕಟ್ಸ್ಕೊಂಡು ಅವನ ಒಂದು ಧೈರ್ಯ, ಒಂದು ಸ್ವಲ್ಪ ಅವನ ಹತ್ರ ಧೈರ್ಯ ಬಾಡಿಗೆ ತೊಗೊಂಡು ಬಂದು ಮಾತಾಡ್ತಾಯಿದ್ದೀನಿ. ಇದುವರೆಗೂ 4 ಚಾನಲ್ ಓಪನ್ ಮಾಡಿದೆ. ನಾನು 4 ಚಾನಲ್ನೂ ನಾನು ಡಿಲೀಟ್ ಮಾಡಿ ಬಿಸಾಕಿದ್ದೀನಿ. ಅಂದರೆ 8ನೇ ಕ್ಲಾಸಿಂದನೂ ನನಗೆ ಯೂಟ್ಯೂಬಲ್ಲಿ ಒಂದು ಆಸೆ ಇತ್ತು. ಅದಕ್ಕೆ ನಾನು ಚಾನಲ್ ಓಪನ್ ಮಾಡಿದೆ. ಏನಪ್ಪ ಟ್ಯಾಲೆಂಟ್ ಇಲ್ಲ, ಸ್ಕಿಲ್ ಇಲ್ಲ ಅಂದರೆ ಬೆಳೆಸ್ಕೊಂಡು ಏನೋ ಒಂದು ಮಾಡಬೇಕಲ್ವಪ್ಪ ಅಂತ ನೀವು ಕೇಳ್ಬೋದು. ಅದಕ್ಕೆ ಹೇಳ್ತಾಯಿದ್ದೀನಿ. ನಾನು 8ನೇ ಕ್ಲಾಸಿಂದನೂ ಒಂದು 4 ಚಾನಲನ್ನು ಓಪನ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಬಿಸಾಕ್ತೆ. ಅದೊಂಥರ ಏಡಿತನ ಇತ್ತು ನನಗೆ, ಈಗೂ ಇದೆ ಲೈಟಾಗಿ. ನನಗೆ ಭಯ ಇರೋಕ್ಕೆ ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ದೀನಿ. ಹೋಗ್ತಾ ಧೈರ್ಯ ಬರ್ಸ್ಕೊಂಡು ನಿಮ್ಮ ಜೊತೆ ಜರ್ನಿ ಮಾಡೋಣ ಅಂತ ಇದ್ದೀನಿ. ನನ್ನ ಜರ್ನಿಯಲ್ಲಿ ನೀವು ಪಾಲ್ಗೊಂಡು ಈ ಲೈಫಲ್ಲಿ ನಾನು ಹೆಂಗೆ ಆಕಾಶ ಮುಟ್ತೀನಿ ಅಂತ ನೋಡೋಣ. ತುಂಬ ಮೇಲತ್ತಿಸ್ಬೇಡಿ, ತುಂಬ ಕೆಳಗೆ ಇಳಿಸ್ಬೇಡಿ. ನಿಮ್ಮ ಸಪೋರ್ಟು ಸ್ಟಡಿಯಾಗಿ ಕೊಡಿ. ನಿಮ್ಮ ಸಪೋರ್ಟಿಂದ ನಾನು ಮೇಲೆ ಬಂದು ನನ್ನಲ್ಲಿ ಇರೋ ಟ್ಯಾಲೆಂಟನ್ನು ತೋರಿಸ್ಕೊಂಡು ನಾನು ಯಾರು ಅಂತ ಪ್ರೂವ್ ಮಾಡ್ಕೊಬೇಕು ಅಂತ ಇದ್ದೀನಿ. ನಿಮ್ಮ ಸಪೋರ್ಟ್ ನಮಗೆ ಎಂತೂ ಇರಬೇಕು. ನನ್ನಂಥ ಬಡವ್ರ ಮಕ್ಕಳು, ಯಾವಾಗೂ ಬಡವ್ರ ಮಕ್ಕಳು ಅಂತ ಸಪೋರ್ಟ್ ಮಾಡಬೇಡಿ. ನಾನು ಒಂದು ಆರ್ಡಿನರಿ ಇಂಡಿಯನ್. ಈ ಜಸ್ಟ್ ಆರ್ಡಿನರಿ ಇಂಡಿಯನಿಂದ ಏನಾಗುತ್ತೆ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಸ್ಕಾರ್ ಅನ್ನೋ ಯೂಟ್ಯೂಬ್ ಚಾನಲ್. ಸ್ಕಾರ್ಗೆ ಬಂದು ಏನಪ್ಪ ಅಂದರೆ ಯಾವಾಗೂ ಸ್ಕಾರ್ ಬಂದು ನಮ್ಗೆ ಯಾವಾಗೂ ಕಪ್ಪು ಚುಕ್ಕೆ ಆಗಿರುತ್ತೆ. ಮೈ ಮೇಲೆ ಎಲ್ಲಾದರೂ ಗಾಯದ ಗುರುತು ಬಂದುಬಿಟ್ರೆ ಅದೊಂಥರ ಕಪ್ಪು ಚುಕ್ಕೆ ಆಗಿಬಿಡುತ್ತೆ, ನೋಡೋಕ್ಕೆ ಒಂಥರ ಅಸಹ್ಯ ಅನ್ಕೊತಾರೆ. ಆದರೆ ಈ ಸ್ಕಾರ್ ಯಾವತ್ತೂ ಕಪ್ಪು ಚುಕ್ಕೆ ಆಗಿರಲ್ಲ, ಬಿಳಿ ಚುಕ್ಕೆ ಆಗಿ ಈ ಸ್ಕಾರ್ ಬಂದ್ಬಿಟ್ಟು ನಿಮಗೆ ಎಲ್ಲ ಒಂದು ಬ್ಯೂಟಿಯನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾ ಈ ಚಾನಲನ್ನು ಓಪನ್ ಮಾಡಿದ್ದೀನಿ. ಬನ್ನಿ ನೆಕ್ಸ್ಟ್ ಲೇಕನ್ನು ನೋಡೋಣ, ಹೆಂಗಿದೆ ಲೇಕು ಅಂತ ಮೇಲಿಂದ ತೋರಿಸ್ತೀನಿ. ಇದೇ ನಮ್ಮ ಹೆಸರುಘಟ್ಟ ಲೇಕು, ನೋಡಿದ್ರಲ್ಲ. ಕಿಂಡಿಯಿಂದ ಈಚೆ ಬರೋ ಥರ ಎಲ್ಲ ಬರ್ತಾವ್ರೆ. ಇಲ್ಲಿ ಅವ್ರು ಬಂದ ಮೇಲೆ ಹೋಗು. ಇಲ್ಲಿಂದ ನೋಡ್ಬೋದು ನೋಡಿ ನೀವು ಯುವ ಹಿಂಗಿದೆ ಅಂತ. ಇವಾಗ ನಾವು ಅಲ್ಲಿ ಹೋಗಿ ನಾವು ನೀರಲ್ಲಿ ಆಟ ಆಡ್ಬಿಟ್ಟು ಬರೋಣ. ಯಾರೂ ಮೀನು ಹಿಡಿತಿಲ್ಲ ಅಲ್ಲಿ, ಸುಮ್ಮನೆ ನೀರಲ್ಲಿ ಆಟ ಆಡ್ತಿದ್ದಾರೆ ಜನ ಬಂದವರು, ವಿಸಿಟರ್ಸ್. ಎಷ್ಟು ಸ್ಲೋಪ್ ಉಂಟು ಅಂದರೆ ಇಳಿಯೋಕೆ ನನಗೆ ನಡುಗ್ತಾ ಐತೆ ಎಲ್ಲ. ಸೈಕ್ ಸ್ಲೋಪ್ ಉಂಟು ಇದು ನೋಡಿ. ಇದೆ ನಮ್ಮ ಕಿರಿಕ್ ಪಾರ್ಟಿಯಲ್ಲಿ ಬರೋ ಜಾಗ. ನೀರು ಆ್ಯಕ್ಚುಲಿ ಕಡಿಮೆ ಆಗ್ಬಿಟ್ಟೈತೆ ಜನರಿಗೆ, ಅದಕ್ಕೆ ಇಲ್ಲೆಲ್ಲ ಆರಾಮಾಗಿ ಓಡಾಡ್ಬೋದು. ಇಲ್ಲಾಂದರೆ ನೀರು ಅಲ್ಲಿವರೆಗೂ ಇರೋದು. ಅಲ್ಲಿ ಕಾಣಿಸ್ತಿದೆ ಮಾರ್ಕು ನಿಮಗೆ, ಅಲ್ಲಿವರೆಗೂ ಇರೋದು ನೀರು. ಯಾವಾಗೂ ನೀರು ಕಡಿಮೆ ಆಗಿರೋದ್ರಿಂದ ನಮಗೆ ಆರಾಮಾಗಿದ್ದೀವಿ.
ಗಡಗಡ ಅಂತಿದೆ. ಹಂಗೂ ಹಿಂಗೂ ಇಳಿದುಬಿಟ್ಟು ಹೋಗಿ ತೋರಿಸ್ತೀನಿ ಇಲ್ಲಿ. ನೋಡಿ ಸ್ಲೋಪ ಹೆಂಗಿದೆ ಅಂತ. ಇಲ್ಲಿಂದ ನೋಡೋಕ್ಕೆ ಏನೇನು ಕಾಣಲ್ಲ, ಮೇಲಿಂದ ನೋಡೋಕ್ಕೆ ಗಡಗಡ ಅಂದ್ಬಿಡುತ್ತೆ ಮೈಯೆಲ್ಲ. ಯಾರೂ ಇಲ್ಲ, ಎಲ್ಲ ಹೋಗ್ಬಿಟ್ರು. ಆ್ಯಕ್ಚುಲಿ ಯಾರೂ ಮೀನು ಹಿಡಿತಿರ್ಲಿಲ್ಲ ಜನರೇ, ಎಲ್ಲರೂ ಸುಮ್ಮನೆ ನೋಡೋಕೆ ಬಂದಿದ್ರು. ನೀರು ಹತ್ರ ಬಂದು ನೀರಲ್ಲಿ ಕಾಲು ತೊಳ್ಕೊತಿದ್ರು. ಅಲ್ಲಿ ದೇವಸ್ಥಾನ ಕಾಣ್ತಿದೆ ಗೊತ್ತಾ ನೋಡಿ, ಆ ದೇವಸ್ಥಾನದ ಹತ್ರ ಮೆಟ್ಲಿದೆ. ಆ್ಯಕ್ಚುಲಿ ಆ ಮೆಟ್ಲು ಕ್ಲೋಸ್ ಮಾಡಿಬಿಟ್ಟು ಯಾರನ್ನೂ ಬಿಡ್ತಿಲ್ಲ, ಅದಕ್ಕೆ ಅಲ್ಲ ಈ ಥರ ಬರ್ತಾರೆ ಹೊಡೆದು. ಇದೊಂಥರ ಜಾಗ ಚೆಂದ. ನೀರವ ನದಿ ಅಂದ್ರೇ ಚೆಂದ ಅಲ್ಲ ನಮಗೆ. ನೀರು ತೋರಿಸ್ಲಾ, ಇಷ್ಟು ಕ್ಲಿಯರ್ ಇದೆ ಅಂದರೆ ನೀರು ನೋಡಿ. ನೀರ ಇಷ್ಟು ಹತ್ರದಿಂದ ಹೆಸರುಘಟ್ಟ ಲೇಕಿಗೆ ಯಾವತ್ತಾದರೂ ನೀವು ಬಂದಿದ್ದೀರಿ, ನಮ್ಮ ಚಾನೆಲ್ ಫಾಲೋ ಮಾಡಿ. ಈ ಥರ ತುಂಬ ಸರ್ಕಸ್ ಮಾಡೋಣ. ನೀರಲ್ಲಿ ಕಾಲಿಟ್ಟು ಆಟಾಡೋದೇ ಒಂದು ಚೆಂದ. ನಾವಿದ್ರೆ ನೀರಾವು ಏನೂ ಮಾಡಲ್ಲ. ಆದರೂ ನೋಡಿ ಜನರು ಎಷ್ಟು ಕಸ ಬಿದ್ದಿದೆ ಅಂತ, ಎಲ್ಲ ನೀರಲ್ಲಿ ಹೊಡ್ಕೊಂಬಂದಿರೋವು. ಇಲ್ಲಿವರೆಗೂ ಯಾರು ಬಂದು ಹಾಕೋದು ನೋಡಿಲ್ಲ ನೋಡಿ, ಎಲ್ಲೆಲ್ಲ ಆಟ ಆಡ್ತಿದ್ದಾರೆ. ನಂದು ವಾಟರ್ ಪ್ರೂಫ್ ಫೋನ್ ಅಲ್ಲ, ಇಲ್ಲಾಂದರೆ ನೀರೊಳಗೂ ಬಿಟ್ಟು ತೋರಿಸ್ತಿದ್ದೆ ನೀರು ಹೆಂಗಿದೆ ಎಂತ ಅಂತ. ಆ್ಯಕ್ಚುಲಿ ಇವತ್ತು ಫುಲ್ಲು ಒಂಥರ ಚಂದ ದಿನ. ಸಂಕ್ರಾಂತಿ ದಿನ ಮಾಡೋಣ ಅಂದ್ಕೊಂಡೆ ವೀಡಿಯೋನ. ಸಂಕ್ರಾಂತಿ ದಿನ ನನಗೆ ಕಿಡ್ನಿ ಸ್ಟೋನ್ ಆಗಿ ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟು, ಅಯ್ಯೋ ಬೇಡ ಗುರು ಪಾಡು. ಅದು 9 ಬಾಟ್ಲಿಗೆ ತೂಕೋ ಸಿಲ್ಸವ್ರೆ ಗುರು ವಿಸಾಕೆ ಅಂತ. ಹಂಗೋ ಹೆಂಗೋ ನೋವು ಹೋಯ್ತು. ನೋವು ಜೀವ ಹಿಂಡ್ಬಿಡುತ್ತೆ. ಕಿಡ್ನಿ ಸ್ಟೋನ್ ಎಲ್ಲ ಬರ್ಸ್ಕೊಳಕ್ಕೆ ಹೋಗ್ಬೇಡಿ, ನೀರು ಚೆನ್ನಾಗಿ ಕುಡೀರಿ. ನಂತರ ಜ್ಯೂಸಿಗೆ ಅಡಿಕ್ಟ್ ಆಗಿಬಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಹೆಂಗಿದೆ ಲೇಕ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಲೇಕು. ನೀರು ಕಡಿಮೆ ಇದೆ, ನೀರು ಜಾಸ್ತಿ ಇದ್ದರೆ ಇಲ್ಲಿ ತೋರಿಸ್ತೀನಿ, ಅಲ್ಲಿವರೆಗೂ ಬರುತ್ತೆ. ಆ ಮರ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ ಬರುತ್ತೆ ನೀರು, ನಿಂತ್ಕೊಳ್ಳುತ್ತೆ ಅಲ್ಲಿವರೆಗೂ. ಅಲ್ಲಿ ನೋಡಿ ಆ ಮನೆಯವರೆಗೂ ನಿಂತ್ಕೊಳ್ಳುತ್ತೆ. ಫುಲ್ಲು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದು ಜಾಲಿಯಾಗಿದ್ದಾರೆ ನೋಡಿ. ನಾವು ನೀರು ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಮಣ್ಣು ಅಂತ. ಅದೇ ಶನಿವಾರ ಇವತ್ತು ಹೋಗ್ಬಿಟ್ಟು ಆಂಜನೇಯನ ಹತ್ರ ಹೋಗ್ಬಿಟ್ಟು ಆರೋಗ್ಯ ಚೆನ್ನಾಗಿರಲಿ ಬೇಡ್ಕೊಂಡು ಅವನ ಹತ್ರ ಸ್ವಲ್ಪ ಧೈರ್ಯ ಇಸ್ಕೊಂಡು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನೀರಲ್ಲಿ ಕಾಲಿಡೋಕ್ಕೆ ಒಂದು ಸ್ವಲ್ಪ ಚೆಂದ, ಎಷ್ಟು ಚೆಂದ ನೋಡಿ. ಇವತ್ತು ನಾವು ಲೇಕಿಗೆ ಬಂದು ಆರಾಮಾಗಿ ಒಂದು ರೌಂಡ್ ಹೊಡೆದು ಹೆಂಗೋ ನೋಡಿ. ಹೇಳೋದೆಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ನನಗೆ ಸಪೋರ್ಟ್ ಮಾಡಿ, ಸಹಕರಿಸಿ, ವಿಡಿಯೋ ಮಾಡಿ. ಕ್ರೇಜಿಯಾಗಿ ಸಕ್ಸಸ್ ಆಗಬೇಕು ನಾನು ಲೈಫಲ್ಲಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟೇ. ನೀವೆಷ್ಟು ನನಗೆ ಸಬ್ಸ್ಕ್ರೈಬರ್ಸ್ ಬರ್ತೀರಿ ಅಷ್ಟು ಬೇಗ ನಾನು ರೀಚ್ ಆಗ್ತೀನಿ. ಲೈಕ್ಸ್ ಮರಿಬೇಡಿ. ಹಾಯ್ ಇಲ್ಲ ಹೇಳ್ಬಿಟ್ಟು ಎಷ್ಟು ಫ್ರೆಂಡ್ಲಿ ಇದ್ದಾರೆ ಅಂದರೆ ಜನ. ಈ ಫ್ರೆಂಡ್ಲಿನೆಸ್ಗೆ ನಾನು ಕನ್ನಡ ಪ್ರಿಯರಿಗೆ ನಮಸ್ಕಾರ ಅನ್ನೋದು. ಆ ಪ್ರೀತಿ ಸಹಕಾರ ಕೊಡ್ತಾರಲ್ಲ ಜನ, ಕನ್ನಡ ಜನ, ಆ ಪ್ರೀತಿ ಸಹಕಾರ ಎಲ್ಲೋದ್ರೂ ಸಿಗಲ್ಲ. ಕರ್ನಾಟಕದ ಭೂಮಿ ಇದೆಯಲ್ಲ, ಆ ಭೂಮಿನೇ ಒಂಥರ ಮೆಚ್ಕೊಬೇಕು ನಾವು. ಆ ಭೂಮಿನ ನೋಡಿ ಎಷ್ಟು ಸುಂದರವಾಗಿದೆ ಲೇಕು. ಈ ಸ್ಪಾಟ್ ಸೈಕಾಗಿದೆ. ನೀರಿನ ಮಧ್ಯ ಇದ್ದಂಗಿಲ್ಲ, ಆದರೂ ಇನ್ನೊಂದು ಸ್ವಲ್ಪ ದೂರ ಇದ್ದಿದ್ರೆ ಅಲ್ಲಿದೆ ನೋಡಿ. ಹೋಗೋಣ ಅಲ್ಲಿಗೆ. ಜಾರ್ತಾ ಇದೆ ಅಷ್ಟೇ. ಹೆಂಗಿದೆ ಲೇಕು. ದನ, ಕರು, ಮೇಕೆ ಇದೆಲ್ಲ ನೋಡಿದ್ರೇ ಒಂಥರ
ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೆ, ಎಷ್ಟು ಶಾಂತಿಯಾಗಿದೆ ನೋಡಿ. ಈ ಥರ ಸಿಟಿ ಲೈಫಲ್ಲಿ ಯಾರಿಗೂ ಸಿಗಲ್ಲ. ಇಲ್ಲಿ ಮೀನುಗಳು ಇರಬೇಕು, ಮೀನು ಕಾಣ್ತಿಲ್ಲ, ಇನ್ನೂ ಒಳಗೆ ಇರುತ್ತೆ ಮೀನೆಲ್ಲ ಮುಚ್ಚಿಕೊಂಡಿರೋ. ಜನ ಜಾಸ್ತಿ ಬಂದಿದ್ದಾರಲ್ಲ ಇಲ್ಲಿಗೆ. ಹೋಗ್ಬಿಟ್ಟು ನಮ್ಮ ಬಸವಣ್ಣಂಗೆ ಒಂದು ಆಯಿ ಅಣ್ಣ ನಮಸ್ಕಾರ. ನಮಸ್ಕಾರ ಆಗ್ತದೆ. ಓಕೆ, ಸುಂದರವಾದ ಲೇಕು, ನೀರೆಲ್ಲ ಆಟ ಆಡ್ಬಿಟ್ಟು ಬಂದೀನಿ. ಈ ಪೀಸು ನಮಗೆಲ್ಲೂ ಗಾಳಿಗೆ ನಾನು ಮಾತಾಡೋದು ಕೇಳಿಸ್ತಿದೆಯೋ ಇಲ್ವೋ ನಿಮಗೆ? ಏನು ಸೈಕಾಗಿದೆ ಗೊತ್ತಾ ಗಾಳಿ. ಜೋರಾಗಿ ಮಾತಾಡ್ತಾ ಇದ್ದೀನಿ ಗಾಳಿ ಅಂತಲೇ. ಈಗ ನನ್ನ ವಾಯ್ಸ್ ಯಾವಾಗೂ ಸ್ವಲ್ಪ ಸ್ಲೋನೇ, ಅದೇ ಇವಾಗ ವೀಡಿಯೋಗೋಸ್ಕರ ನಾನು ಜೋರಾಗಿ ಮಾತಾಡಬೇಕು, ಇಲ್ಲಾಂದರೆ ಗಾಳಿಗೆ ಏನೂ ಕೇಳಿಸಲ್ಲ ನಿಮಗೆ. ನೋಡಿ ನಮ್ಮ ಕೌಬಾಸ್ ಜೊತೆ ಒಂದು ಸೆಲ್ಫಿ. ನಮಸ್ಕಾರ ಅಣ್ಣ. ಸ್ನಾನ ಮಾಡ್ಬಿಟ್ಟು ಹೋಯ್ತವ್ರೆ ಕೌಬಾಸ್. ಈ ಬ್ಯಾಕ್ಗ್ರೌಂಡ್ ಎಲ್ಲಿ ಆಗ್ತಿದೆಯಲ್ಲ, ಈ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಒಬ್ಬರನ್ನ ಫೋಟೋ ಹಿಡಿದ್ರೆ ಈ ಸ್ಕ್ರೀನಲ್ಲಿ ಎಷ್ಟು ಮಸ್ತಿರುತ್ತೆ ಗೊತ್ತಾ. ಏನು ಮಾಡೋದು, ಒಂದು ಫ್ರೆಂಡ್ ಇಲ್ಲ ನನ್ನ ಫೋಟೋ ಹಿಡಿಯೋಕ್ಕೆ. ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಾನ ಅಂತಿದ್ದೀನಿ. ನೋಡಿ, ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಕೊಡಿ. ಸ್ಕಾರ್ ಅಂತ ಯೂಟ್ಯೂಬ್ ಚಾನಲು. ಸ್ಕಾರಿಗೆ ಫುಲ್ ಫಾರ್ಮ್ ಹೇಳಿಲ್ಲಲ್ಲ ನಾನು ಇನ್ನೂ ನಿಮಗೆ. ಸ್ಕಾರ್ಗೆ ಫುಲ್ ಫಾರ್ಮು ಏನಂತ ಇಡೋದು ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ಕಾರ್ ಅನ್ನೋ ಹೆಸರು ಹೆಂಗೆ ಬಂತು ಅಂದರೆ, ನಿದ್ದೆ ಮಾಡ್ತಿದ್ದಂಗೆ ಕನ್ಸಲ್ಲಿ ಬಂದಂಗೆ ಬಂತು ಸ್ಕಾರ್ ಅಂತ ಹೆಸರು. ಒಂಥರ ಅದು ಸ್ಟಿಕ್ ಆಗೋಯ್ತು ಮೈಂಡಿಗೆ, ಬೇರೆ ಹೆಸರೇ ಯೋಚನೆ ಮಾಡೋಕ್ಕಾಗಲಿಲ್ಲ. ಸ್ಕಾರ್ ಅಂತ ಸ್ಟಿಕ್ ಆಗೋಯ್ತು. ಸ್ಕಾರ್ಗೆ ಯಾವ ಥರ ಕೊಡ್ಬೋದು? ಲೆಟ್ ಸ್ಟಾಪ್ ಕಂಪ್ಯಾರಿಸನ್ ಆ್ಯಂಡ್ ರೈಸ್. ಹೆಂಗದೆ? ಇಲ್ಲ ಬೇಡ. ಸರ್ವೈವಿಂಗ್, ಕ್ರಿಯೇಟಿಂಗ್ ಆ್ಯಂಡ್ ರೂಲಿಂಗ್. ಲೆಟ್ಸ್ ರೂಲ್ ದ ಇಂಟರ್ನೆಟ್. ಜನರೇ, ನನ್ನ ಪ್ರೀತಿಯ ಕನ್ನಡರು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಸಪೋರ್ಟ್ ಮಾಡ್ತೀರಲ್ಲ, ಬರ್ತೀನಿ. ಬಾಯ್.